ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ಮಗುವಾದ ನಂತರ ದಾಂಪತ್ಯಗಳ ನಡುವೆ ಏನೆಲ್ಲ ಬದಲಾಗುತ್ತೆ ಗೊತ್ತಾ? ಪತಿ ಪತ್ನಿಯರ ನಡುವೆ ಒಂದು ಮಗುವಿನ ಆಗಮನವಾದರೆ ಅವರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಎನ್ನುತ್ತಾರೆ. ಅದರ ಜೊತೆಗೆ ದಾಂಪತ್ಯಗಳು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅವು ಯಾವ್ಯಾವು ಎನ್ನುವುದನ್ನು ನೋಡೋಣ. ದಾಂಪತ್ಯಗಳ ನಡುವೆ ಮಗು ಜನನವಾದ ನಂತರ ಹಲವಾರು ವಿಷಯಗಳು ಬದಲಾವಣೆಯಾಗುತ್ತವೆ ಎನ್ನುವುದು ನಿಮಗೆ ಗೊತ್ತಿರಬಹುದು. ಸಂಬಂಧ ಹಿಂದೆ ಇದಂತೆ ಇರುವುದಿಲ್ಲ. ಜವಾಬ್ದಾರಿಯು ಹೆಚ್ಚಾಗುತ್ತದೆ. ದಾಂಪತ್ಯಗಳ ಸಂಬಂಧದಲ್ಲಿ ಅಪಾರ ಒತ್ತಡವನ್ನು ಉಂಟು ಮಾಡಬಹುದು. ಮಗುವಾದ ನಂತರ ಪತಿ ಪತ್ನಿಯಲ್ಲಿ ಉಂಟಾಗುವ ಸಮಸ್ಯೆಗಳು ಯಾವ್ಯಾವು, ಅವುಗಳನ್ನು ಹೇಗೆ ಪರಿಹರಿಸಬಹುದು ಎನ್ನುವುದನ್ನು ತಿಳಿಯೋಣ. ನಿದ್ರೆಯ ಕೊರತೆ ಮತ್ತು ಅತಿಯಾದ ಒತ್ತಡ. ತಮ್ಮ ನವಜಾತಿ ಶಿಶುವಿನ ಆರೈಕೆಯಿಂದಾಗಿ ಹೊಸ ಪೋಷಕರು ಆಗಾಗ್ಗೆ ನಿದ್ರಾಹೀನತೆಯನ್ನು ಅನುಭವಿಸುತ್ತಾರೆ. ಇದು ಕಿರಿಕಿರಿಯುಂಟು ಮಾಡುವಿಕೆ, ಮನಸ್ಥಿತಿ ಬದಲಾವಣೆಗಳು ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು. ಇದು ತುಂಬ ನಕಾರಾತ್ಮಕದ ಅರ್ಥದಲ್ಲಿ ಮದುವೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಪೋಷಕರು ರಾತ್ರಿಯ ಸಮಯದಲ್ಲಿ ಮಗುವನ್ನು ನೋಡಿಕೊಳ್ಳಬಹುದು, ಕುಟುಂಬದವರ ಸಹಾಯವನ್ನು ಕೇಳಬಹುದು, ಅಥವಾ ಮಗುವನ್ನು ಕೆಲವು ಗಂಟೆಗಳ ಕಾಲ ವೀಕ್ಷಿಸಲು ಬೇಬಿ ಸಿಟ್ಟರ್ನನ್ನು ನೇಮಿಸಿಕೊಳ್ಳಬಹುದು. ಇದರಿಂದ ಅವರು ಆರಾಮವಾಗಿ ನಿದ್ರಿಸಬಹುದು. ಮಗುವಿನ ಆಗಮನವು ದಾಂಪತ್ಯಗಳ ದೈನಂದಿನ ದಿನಚರ್ಯೆಯನ್ನು ಅಡ್ಡಿಪಡಿಸುತ್ತದೆ. ಪರಸ್ಪರ ಕಳೆಯಲು ಸಮಯವನ್ನು ಸಿಗುವುದಿಲ್ಲ. ತಮ್ಮ ಸಮಯವನ್ನು ನಿರ್ವಹಿಸಲು ದಾಂಪತ್ಯಗಳು ಡೇಟಿಂಗ್ ನಿಗದಿಪಡಿಸಬಹುದು, ಅವರ ಚಟುವಟಿಕೆಗಳಿಗೆ ಆದ್ಯತೆ ನೀಡಬಹುದು ಮತ್ತು ತಮ್ಮ ಅಗತ್ಯಗಳು ಮತ್ತು ನಿರೀಕ್ಷೆಗಳನ್ನು ಪರಸ್ಪರ ಹಂಚಿಕೊಳ್ಳಬಹುದು. ಪೋಷಕತ್ವದ ಹೆಚ್ಚುವರಿ ಜವಾಬ್ದಾರಿಗಳೊಂದಿಗೆ ದಾಂಪತ್ಯಗಳು ಪರಸ್ಪರ ಮಾತನಾಡಲು ಸಮಯ ದೊರೆಯುವುದಿಲ್ಲ. ಇದು ಇಬ್ಬರ ನಡುವೆ ತಪ್ಪು ತಿಳುವಳಿಕೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗಬಹುದು. ಸಂವಹನವನ್ನು ಸುಧಾರಿಸಲು ದಾಂಪತ್ಯಗಳು ಪರಸ್ಪರ ಮಾತನಾಡಲು, ತಮ್ಮ ಭಾವನೆಗಳನ್ನು ಮತ್ತು ಅಗತ್ಯಗಳನ್ನು ವ್ಯಕ್ತಪಡಿಸಲು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಲು ಒಟ್ಟಾಗಿ ಕೆಲಸ ಮಾಡಲು ಪ್ರತಿದಿನ ಸಮಯವನ್ನು ನಿಗದಿಪಡಿಸಬಹುದು. ಮಗುವನ್ನು ಬೆಳೆಸುವ ವೆಚ್ಚವು ದಾಂಪತ್ಯಗಳ ಹಣಕಾಸಿನ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು. ಇದು ಒತ್ತಡ ಮತ್ತು ವಾದಿಗಳಿಗೆ ಕಾರಣವಾಗುತ್ತದೆ. ಹಣಕಾಸಿನ ಒತ್ತಡವನ್ನು ನಿರ್ವಹಿಸಲು ದಾಂಪತ್ಯಗಳ ಬಜೆಟನ್ನು ರಕ್ಷಿಸಬಹುದು. ಅನಿರೀಕ್ಷಿತ ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ತಮ್ಮ ಖರ್ಚು ವೆಚ್ಚಗಳ ಕಡೆಗೆ ಆದ್ಯತೆ ನೀಡಬೇಕು. ಕೆಲಸವನ್ನು ಹಂಚಿಕೊಳ್ಳಿ. ಮಗುವನ್ನು ನೋಡಿಕೊಳ್ಳುವುದು ಪೂರ್ಣ ಸಮಯದ ಕೆಲಸವಾಗಿದೆ. ಇದರಿಂದಾಗಿ ದಾಂಪತ್ಯಗಳು ಜವಾಬ್ದಾರಿಗಳನ್ನು ನ್ಯಾಯಯುತವಾಗಿ ವಿಭಾಗಿಸಲು ಹೆಣಗಣಗಬಾರದು. ದಾಂಪತ್ಯಗಳು ತಮ್ಮ ನಿರೀಕ್ಷೆಗಳನ್ನು ಪರಸ್ಪರ ಮಾತುಕತೆ ನಡೆಸಿ, ಕೆಲವನ್ನು ವಿಂಗಡಿಸಿ ವೇಳಾಪಟ್ಟಿ ತಯಾರಿಸಿದ ಅದರ ಪ್ರಕಾರ ಕೆಲಸವನ್ನು ಹಂಚಿಕೊಳ್ಳಿ. ಮಗುವಿನ ಆಗಮನವು ದಾಂಪತ್ಯಗಳ ಅನ್ಯೋನ್ಯತೆಯಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಅವರ ಲೈಂಗಿಕ ಚಟುವಟಿಕೆಯಿಂದ ದೊಡ್ಡ ಬದಲಾವಣೆಯನ್ನು ತರಬಹುದು ಅಥವಾ ದೈಹಿಕ ಅನ್ಯೋನ್ಯತೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದು. ಅನ್ಯೋನ್ಯತೆಯ ಕಾಪಾಡಿಕೊಳ್ಳಲು ದಾಂಪತ್ಯಗಳು ಅನ್ಯೋನ್ಯತೆಗೆ ಸಮಯವನ್ನು ಮೀಸಲಿಡಿಸಬಹುದು. ಈ ಸ್ಟೋರಿ ಹೇಗನಿಸಿದೆ ಅಂತ ನಮಗೆ ಹೇಳಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಚೆನ್ನಾಗಿ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.